ಗಲ್ಲಿ ಗಲ್ಲಿಯೂ ಬಂದ್, ಬೀದಿ ಬೀದಿಗೂ ಬ್ಯಾರಿಕೇಡ್, ಹೆಜ್ಜೆ ಹೆಜ್ಜೆಗೂ ಕಾಕಿ ಕಣ್ಗಾವಲು, ಪ್ರತಿಯೊಬ್ಬರಲ್ಲೂ ಆತಂಕದ ಛಾಯೆ. ಸೋಂಕಿನ ಬರಸಿಡಿಲಿಗೆ ಇಡೀ ನಗರವೇ ಸ್ತಬ್ಧವಾಗಿ ಹೋಗಿದೆ. ಶಿಗ್ಗಾಂವಿಯಲ್ಲಿ ತಹಶೀಲ್ದಾರ್ಗೆ ಒಕ್ಕರಿಸಿದ ವೈರಸ್. ಹಾವೇರಿ ಜಿಲ್ಲೆಯ ಅಧಿಕಾರಿಗಳಿಗೆ ಹೆಚ್ಚಾಯಿತು ಟೆನ್ಷನ್. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿಯಲ್ಲಿ ಕೊರೋನಾ ಆರ್ಭಟ ಜೋರಾಗಿದೆ. ಹೀಗಾಗಿ ಶಿಗ್ಗಾಂವಿ ತಹಶೀಲ್ದಾರ್ ಕಾಲಿಗೆ ಚಕ್ರ ಕಟ್ಟಿಕೊಂಡವರ ಹಾಗೆ ಕೆಲಸ ಮಾಡಿದ್ರು. ತಾಲೂಕಿನ ಎಲ್ಲಾ ಕಂಟೈನ್ಮೆಂಟ್ ಝೋನ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕಂಟೈನ್ಮೆಂಟ್ ಝೋನ್ನಲ್ಲಿರುವ ಜನರಿಗೆ ದಿನಸಿ, ತರಕಾರಿ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿದ್ರು. ಪುರಸಭೆ ಅಧಿಕಾರಿಗಳಿಗಿಂತ ಮೊದಲೇ ಸೋಂಕಿತರ ಮೃತದೇಹವನ್ನ ಸ್ಮಶಾನಕ್ಕೆ ಕಳಿಸಿ ಮನೆಗೆ ಹೋಗ್ತಿದ್ರು. ಆದ್ರೆ ಈಗ ಕೊರೋನಾ ವಾರಿಯರ್ ಆಗಿ ಕೆಲಸ ಮಾಡಿದ ತಹಶೀಲ್ದಾರ್ಗೆ ಕಿಲ್ಲರ್ ಒಕ್ಕರಿಸಿದೆ. ಕೂಡಲೇ ತಹಶೀಲ್ದಾರರನ್ನ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದ್ರೆ ಉಸಿರಾಟದ ಸಮಸ್ಯೆ ಸೇರಿದಂತೆ ತಹಶೀಲ್ದಾರ್ ಆರೋಗ್ಯದಲ್ಲಿ ಸಮಸ್ಯೆ ಆಗಿದ್ದಕ್ಕೆ ಕಿಮ್ಸ್ಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ನೀಡಲಾಗ್ತಿದೆ. HBR 449 ಸೋಂಕಿತರು ತಾಲೂಕು ದಂಡಾಧಿಕಾರಿ ಶಿಗ್ಗಾಂವ್ ಆಗಿರ್ತಾರೆ. ಅವರು ಕಂಟೈನ್ಮೆಂಟ್ ಏರಿಯಾಗಳನ್ನು ವ್ಯವಸ್ಥೆ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅವರಿಗೆ ಸೋಂಕು ಆಗಿದೆ. ಇನ್ನು ತಹಶೀಲ್ದಾರ್ ಅವರಿಂದ ಪತ್ನಿ, ಮಕ್ಕಳು ಸೇರಿದಂತೆ ಕುಟುಂಬದ 5 ಕೊರೋನಾ ಹರಡಿದೆ. ಇದರಿಂದ ತಹಶೀಲ್ದಾರ್ ಜೊತೆ ಓಡಾಡಿರೋ ಜಿಲ್ಲೆಯ ಅಧಿಕಾರಿಗಳಿಗೆಲ್ಲ ಟೆನ್ಷನ್ ಶುರುವಾಗಿದೆ. ಒಟ್ನಲ್ಲಿ ಕೊರೋನಾ ವಿರುದ್ಧದ ಸಮರದಲ್ಲಿ ಎಡೆಬಿಡದೆ ಹೋರಾಡಿದ್ದ ತಹಶೀಲ್ದಾರ್ಗೆ ಆದಷ್ಟು ಬೇಗ ಸೋಂಕಿನಿಂದ ವಿಮುಕ್ತಿ ಸಿಗಲಿ, ಆರೋಗ್ಯದಿಂದ ಹಿಂತಿರುಗಲಿ ಅನ್ನೋದೇ ಎಲ್ಲರ ಬಯಕೆಯಾಗಿದೆ. ಪ್ರಭುಗೌಡ ಪಾಟೀಲ್, TV9 ಹಾವೇರಿ. ಜ್ವರ ಅಂತ ಹೇಳಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಬಂದಂತಹ ರೋಗಿಗೆ ಚಿಕಿತ್ಸೆ ಕೊಟ್ಟಂತಹ ಪರಿಣಾಮ ಇದೀಗ ಆಸ್ಪತ್ರೆಗೆ ಶೀಲ್ಡ್ ಡೌನ್ ಆಗಿರತಕ್ಕಂಥದ್ದು. ಮನೆಯಿಂದ ಹೊರಗೆ ಹೋಗಿಲ್ಲ, ಊರಲ್ಲಿ ಓಡಾಡಿಯೇ ಇಲ್ಲ, ಟ್ರಾವೆಲ್ ಹಿಸ್ಟರಿ ಅಂತೂ ಮೊದಲೇ ಇಲ್ಲ. ಏನೋ ಲೈಟಾಗಿ ಜ್ವರ ಇದೆ ಅಂತ ವ್ಯಕ್ತಿಯೊಬ್ಬ ಆಸ್ಪತ್ರೆಗೆ ಹೋಗಿದ್ದ. ಆದರೆ ಕೊರೋನಾ ಅಬ್ಬರದ ನಡುವೆ ಚಿಕಿತ್ಸೆ ಕೊಡೋ ವೈದ್ಯರೇ ಇಲ್ಲಿ ಮೈಮರೆತುಕೊಂಡು ತಪ್ಪು ಎಡವಟ್ಟಿನಿಂದ ಆಸ್ಪತ್ರೆ ಸೀಲ್ ಡೌನ್. ರೋಗಿ ಜೊತೆಗೆ ಡಾಕ್ಟರ್ ಕ್ವಾರಂಟೈನ್. ಕೊಡಗು ಜಿಲ್ಲೆಯಲ್ಲಿ ಕ್ರೂರಿ ಕೊರೋನಾ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಎಷ್ಟೇ ಎಚ್ಚರದಿಂದ ಇದ್ರೂ ಸೋಂಕಿನ ಅಟ್ಟಹಾಸ ಮಾತ್ರ ನಿಲ್ತಾನೇ ಇಲ್ಲ. ಈ ನಡುವೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರದ ಆರೋಗ್ಯ ಕೇಂದ್ರಕ್ಕೆ ವ್ಯಕ್ತಿಯೊಬ್ಬ ಜ್ವರ ಅಂತ ಬಂದಿದ್ರು. ಆದರೆ ವೈದ್ಯರು 55 ವರ್ಷದ ವ್ಯಕ್ತಿಗೆ ಕೋವಿಡ್ ಟೆಸ್ಟ್ ಮಾಡಿಸದೆ ಚಿಕಿತ್ಸೆ ನೀಡಿದ್ದಾರೆ. ನಂತರ ಕೋವಿಡ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಇದರಿಂದ ಚಿಕಿತ್ಸೆ ಪಡೆದ ರೋಗಿಯ ಜೊತೆಗೆ ಡಾಕ್ಟರ್ ಕೂಡ ಕ್ವಾರಂಟೈನ್ನಲ್ಲಿದ್ದಾರೆ. ವಿರಾಜಪೇಟೆ ತಾಲೂಕಿನ ಸಿದ್ದಾಪುರದ ಸಮುದಾಯ ಆರೋಗ್ಯ ಕೇಂದ್ರ ಇದೀಗ ಸೀಲ್ ಡೌನ್ ಆಗಿದೆ. ನಾನು ಕೂಡ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತೇನೆ. ಸುಮಾರು 55 ವರ್ಷದ ವ್ಯಕ್ತಿ, ಸೋಮವಾರಪೇಟೆ ತಾಲೂಕಿನ ಜ್ಯೋತಿನಗರದ 55 ವರ್ಷದ ವ್ಯಕ್ತಿ ಈ ಒಂದು ಆಸ್ಪತ್ರೆಗೆ ಜ್ವರ ಮತ್ತು ಶೀತದ ಲಕ್ಷಣಗಳಿಂದ ಆಸ್ಪತ್ರೆಗೆ ಬರ್ತಾರೆ. ಆಸ್ಪತ್ರೆಗೆ ಬಂದಂತಹ ರೋಗಿಗೆ ಆಸ್ಪತ್ರೆಯ ಒಳರೋಗಿಯಾಗಿ ದಾಖಲು ಮಾಡಿಕೊಂಡು ಆತನಿಗೆ 5 ದಿನಗಳ ಕಾಲ ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ. ಆಸ್ಪತ್ರೆಗೆ ಅಡ್ಮಿಟ್ ಆದಂಥ ರೋಗಿಗೆ ಸ್ನ್ಯಾಪ್ ಟೆಸ್ಟನ್ನು ಮಾಡಿಸಿ ಆತನ ವರದಿಯನ್ನು ಆತನ ಗಂಟಲು ದ್ರವದ ಮಾದರಿಯನ್ನು ಮಡಿಕೇರಿಗೆ ಲ್ಯಾಬ್ಗೆ ಕಳಿಸ್ಕೊಡ್ತಾರೆ. ಆದರೆ ಕಳಿಸ್ಕೊಟ್ಟಾದ ಬಳಿಕ 5 ದಿನದ ತಡವಾಗಿ ಆತನ ವರದಿ ಬರುತ್ತೆ. ಅದಕ್ಕೂ ಮುನ್ನ ಆ ರೋಗಿಗೆ 5 ದಿನಗಳ ಕಾಲ ಇಲ್ಲಿನ ವೈದ್ಯರು ಹಾಗೂ ನರ್ಸ್ಗಳು ಆತನಿಗೆ ಟ್ರೀಟ್ಮೆಂಟನ್ನು ಕೊಟ್ಟಿರ್ತಾರೆ. ಚಿಕಿತ್ಸೆ ಪಡೆದ 5 ದಿನಗಳ ಬಳಿಕ ಸೋಂಕಿತನಿಗೆ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಇಷ್ಟರಲ್ಲಿ ಆಸ್ಪತ್ರೆಗೆ ಅದೆಷ್ಟೋ ಮಂದಿ ರೋಗಿಗಳು ಭೇಟಿ ನೀಡಿದ್ರು. ಈಗ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದವರಿಗೆಲ್ಲ ಕೊರೋನಾ ಭೀತಿ ಶುರುವಾಗಿದೆ. ಜೊತೆಗೆ ಸಿದ್ದಾಪುರ ವ್ಯಾಪ್ತಿಯಲ್ಲಿದ್ದ ಒಂದು ಆರೋಗ್ಯ ಕೇಂದ್ರವು ಸೀಲ್ ಡೌನ್ ಆಗಿದ್ದಕ್ಕೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಕೋವಿಡ್ ಟೆಸ್ಟ್ ರಿಪೋರ್ಟ್ ತಡವಾಗಿ ಬರ್ತಿರೋದೇ ಇದಕ್ಕೆಲ್ಲ ಕಾರಣ. ಜಿಲ್ಲಾಡಳಿತ ಕೂಡಲೇ ವರದಿ ಬರುವಂತೆ ನೋಡಿಕೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈಗ ನಮ್ಮ ಈ ಸಿದ್ದಾಪುರ ಭಾಗದಲ್ಲಿ ಇರುವಂಥದ್ದು ಏಕೈಕ ಸಮುದಾಯ ಆರೋಗ್ಯ ಕೇಂದ್ರ. ಅಂದರೆ ಈ ಸುತ್ತಮುತ್ತಲ ಎಲ್ಲ ಗ್ರಾಮದ ಜನರು ಕೂಡ ಈ ಆರೋಗ್ಯ ಕೇಂದ್ರಕ್ಕೆ ಬರಬೇಕಾಗಿದೆ. ಆದರೆ ಈ ರೀತಿ ಒಂದು ಸೋಂಕು ದೃಢಪಟ್ಟಿದ್ದರಿಂದ ಎಲ್ಲರೂ ಕೂಡ ಒಂದು ಭಯವಾದ ವಾತಾವರಣ ನಿರ್ಮಾಣ ಆಗಿದೆ.
ಏನು ಈ ಒಂದು ಸೋಂಕಿನ ವರದಿ 5 ದಿನ ಲೇಟ್ ಆಗಿದ್ದರಿಂದ ಈ ರೀತಿ ಒಂದು ಸಂಭವಿಸುವಂಥದ್ದು ಈ ರೀತಿ ಆಗಿದೆ. ಒಟ್ನಲ್ಲಿ ವೈದ್ಯರ ಎಡವಟ್ಟಿಗೆ ಆಸ್ಪತ್ರೆ ಸೀಲ್ ಡೌನ್ ಆಗಿದ್ದಲ್ಲದೆ ಸ್ಥಳೀಯರು ಸಣ್ಣ ಪುಟ್ಟ ಚಿಕಿತ್ಸೆಗೂ ದೂರಿಗೆ ಹೋಗಿ ಬರೋ ಪರಿಸ್ಥಿತಿ ಬಂದಿದೆ. ಇನ್ನಾದರೂ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಅನ್ನೋದೇ ಸಾರ್ವಜನಿಕರ ಆಗ್ರಹವಾಗಿದೆ. ಸುರೇಶ್, TV9 ಮಡಿಕೇರಿ. ಏಳರಂದು ದಾವಣಗೆರೆಗೆ ಬಂದಿದ್ದು ಬಂದವರೇ ಸೂಚನೆ ನೀಡಿದ್ರು. ನಂತರ 7ನೇ ತಾರೀಕಿನಂದು ತಾಯಿಗೆ ನೆಗೆಟಿವ್ ಬಂದಿದೆ, ಮಗುವಿಗೆ ಪಾಸಿಟಿವ್ ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದರಿಂದ ಇಡೀ ಕುಟುಂಬ ಆತಂಕಗೊಂಡಿತ್ತು. ಮಗುವನ್ನ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಜನರಲ್ ವಾರ್ಡ್ನಲ್ಲಿ ಮಗುವನ್ನ ಇಡಲಾಗಿತ್ತು. ಇದಾದ 2 ದಿನದಲ್ಲಿ ಅಂದ್ರೆ 10ನೇ ತಾರೀಕಿನಂದು ಮಗುವನ್ನ ಕರೆದುಕೊಂಡು ಹೋಗಲು ಹೇಳಿದ್ರು. ವರದಿಯಲ್ಲಿ ಯಾವುದೇ ಕೊರೋನಾ ಲಕ್ಷಣ ಇಲ್ಲ ಎಂದು ಬಂದಿದೆ. ಆದರೂ ಕುಟುಂಬಸ್ಥರ ಮನೆಯ ಬಳಿ ಬ್ಯಾರಿಕೇಡ್ ಹಾಕಿ ಹಿಂಸೆ ನೀಡುತ್ತಿದ್ದಾರಂತೆ. ಮಗುವನ್ನು ಕರ್ಕೊಂಡ ತಾಯಿ ಇರ್ತಾರೆ. ಇದಾದ ನಂತರ 2 ದಿನಗಳ ಬಳಿಕ ಏನು ಒಂದು ವರದಿ ಬರ್ತದೆ ಇವರ ಮೊಬೈಲ್ಗೆ, ಮತ್ತು ಅದು ಏನು ವರದಿ ಕೊಟ್ಟಿರ್ತಾರೆ ಆ ವರದಿ ಬರ್ತದೆ. ಅದರಲ್ಲಿ ಯಾವುದೇ ಸಿಂಪ್ಟಮ್ಸ್ ಇಲ್ಲ ಎಂಬತಕ್ಕಂಥದ್ದು ಬರ್ತದೆ. ಆ ವಿಚಾರ ವೈದ್ಯರಿಗೆ ಗೊತ್ತಾದ ತಕ್ಷಣ ಆ ಮಗುವನ್ನು ಕರೆದುಕೊಂಡು ಹೋಗಿ ಮತ್ತು ಪ್ರತ್ಯೇಕವಾಗಿ ಮನೆಯಲ್ಲಿ ಇರ್ರಿ ಅಂತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟ ಆಗಿರ್ತಕ್ಕಂಥದ್ದು. ವರದಿ ಏನು ಈ ಪಾಸಿಟಿವ್ ಏನು ಇಲ್ಲಿ ಪಟ್ಟಿಯನ್ನು ಬಿಡ್ತಾರೆ, ಆ ಪಟ್ಟಿಯಲ್ಲಿ ಕೂಡ ಮಗುವಿನ ಹೆಸರಿಲ್ಲ. ಮತ್ತು ಈ ಡಿಸ್ಚಾರ್ಜ್ ಪಟ್ಟಿ ಇರ್ತೈತೆ, ಆ ಡಿಸ್ಚಾರ್ಜ್ ಪಟ್ಟಿಯಲ್ಲೂ ಕೂಡ ಹೆಸರಿಲ್ಲ. ಬೆಂಗಳೂರಿನಿಂದ ಬಂದ ವರದಿಯಲ್ಲೂ ಮಗುವಿಗೆ ಯಾವುದೇ ಕೊರೋನಾ ಲಕ್ಷಣ ಇಲ್ಲ ಎಂದು ಬಂದಿದೆ. ಇನ್ನು ಮಗುವಿಗೆ ಕೊರೋನಾ ಬಂದಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮೊಬೈಲ್ಗೆ ಯಾವುದೇ ಮೆಸೇಜ್ ಬಂದಿಲ್ಲ. ಅಷ್ಟೇ ಅಲ್ಲ, ಮಗುವಿನ ಹೆಸರು ಜಿಲ್ಲಾಡಳಿತ ಬಿಡುಗಡೆ ಮಾಡಿರುವ ಸೋಂಕಿತರ ಪಟ್ಟಿಯಲ್ಲೂ ಇಲ್ಲ. ಜೊತೆಗೆ ಆಸ್ಪತ್ರೆಯಿಂದ ಬಿಡುಗಡೆ ಆದವರ ಪಟ್ಟಿಯಲ್ಲೂ ಮಗುವಿನ ಹೆಸರು ಇಲ್ಲ. ಆದ್ರೆ ಕೋವಿಡ್ ಆಸ್ಪತ್ರೆ ಸಿಬ್ಬಂದಿ ಮಾತ್ರ ಪಾಸಿಟಿವ್ ಎಂದು ಆಂಬ್ಯುಲೆನ್ಸ್ ಮೂಲಕ ಚಿಕ್ಕ ಮಗುವನ್ನ ಕರೆದುಕೊಂಡು ಹೋಗಿದ್ದಾರೆ. 2 ದಿನ ಬಿಟ್ಟು ಮಗುವನ್ನ ವಾಪಸ್ ಕಳಿಸಿದ್ದಾರೆ. ಆದ್ರೆ ಮಗುವಿಗೆ ಕೊರೋನಾ ಲಕ್ಷಣ ಇಲ್ದಿದ್ರು ಯಾಕೆ ಕರೆದುಕೊಂಡು ಹೋದ್ರು ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಮಗುವಿಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲದೇ ಇದ್ದರೂ ಕೂಡ ಆ ಮಗುವಿಗೆ ಈಗಾಗಲೇ ವರದಿ ಕೂಡ ಸ್ಪಷ್ಟಪಡಿಸಿದ್ರು ಹಿನ್ನೆಲೆ ಕೂಡ ಈಗಾಗಲೇ ಇಷ್ಟು ದಿನ ಅವರು ಹೋಮ್ ಕ್ವಾರಂಟೈನ್ ಇಡೀ ಕುಟುಂಬ ಇದ್ದರೂ ಕೂಡ ಮತ್ತೆ ಬ್ಯಾರಿಕೇಡ್ ಹಾಕ್ತಕ್ಕಂಥದ್ದು, ಹಿಂಸೆ ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ. ಇದ್ರ ಬಗ್ಗೆ ಜಿಲ್ಲಾಡಳಿತ ಕೂಡ ಸ್ಪಷ್ಟಪಡಿಸಬೇಕಾಗಿತ್ತು. ಆದರೆ ಅಧಿಕೃತವಾಗಿ ಅದ್ರ ಬಗ್ಗೆ ಈಗಾಗಲೇ ಅವ್ರ ಬಳಿ ಇದ್ದಂಥ ಒಂದು ವರದಿನೇ ಇದಕ್ಕೆ ಸ್ಪಷ್ಟ ಇರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಯಾರದ್ದು ಎಡವಟ್ಟು ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಈ ಗೊಂದಲದ ಪ್ರಕರಣಕ್ಕೆ ಅಂತ್ಯ ಹಾಡಬೇಕಿದೆ. ಬಸವರಾಜ್, TV9 ದಾವಣಗೆರೆ. ರಾಜ್ಯದಲ್ಲಿ SSLC ಪರೀಕ್ಷೆ ಮಾಡೋದೇ ದೊಡ್ಡ ಸವಾಲಾಗಿತ್ತು. ಪರೀಕ್ಷೆ ಮಾಡಬೇಕೋ ಬೇಡವೋ ಅಂತ ಸರ್ಕಾರ ತಲೆ ಕೆಡಿಸ್ಕೊಂಡಿತ್ತು. ಕೊನೆಗೆ ಹೇಗೋ ಪರೀಕ್ಷೆಯನ್ನ ಮುಗಿಸಲಾಗಿದೆ. ಸದ್ಯ ಎಲ್ಲರೂ ನಿರಾಳರಾಗಿದ್ದಾರೆ. ಅಷ್ಟರಲ್ಲೇ ಮತ್ತೊಂದು ತಲೆನೋವು ಶುರುವಾಗಿದೆ. SSLC ಮೌಲ್ಯಮಾಪಕರಿಗೆ ಸೋಂಕು, ಫಲಿತಾಂಶಕ್ಕೆ ಅದೆಷ್ಟು ಅಡ್ಡಿ ಆತಂಕ? ಹೌದು, ಬಾಗಲಕೋಟೆಯ ಬಸವೇಶ್ವರ ಶಾಲೆಯಲ್ಲಿ SSLC ಮೌಲ್ಯಮಾಪನ ಕಾರ್ಯ ನಡೆದಿದೆ. ಇದೇ ಕೇಂದ್ರದ ಮೌಲ್ಯಮಾಪಕನಿಗೆ ಸೋಂಕು ಬಂದಿದೆ. ಪರಿಣಾಮ ಉಳಿದ ಮೌಲ್ಯಮಾಪಕರಿಗೆ ಆತಂಕ ಶುರುವಾಗಿದೆ. ಅನೇಕ ಶಿಕ್ಷಕರು, ವಿವಿಧ ಶಾಲೆಗಳಿಂದ ಬಂದಂಥ ಶಿಕ್ಷಕರು ಏನು ಮೌಲ್ಯಮಾಪನ ಮಾಡಲಿಕ್ಕೆ ಅವ್ರಿಗೇನು ಒಂದು ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು
ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಇವರೆಲ್ಲ ಮೌಲ್ಯಮಾಪನ ಮಾಡುವಂತಹ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಆದರೆ ಇಂತಹ ಕೆಲಸ ಮಾಡಲಿಕ್ಕೆ ಏನು ಮೊನ್ನೆ ದಿನ 2 ದಿನದ ಹಿಂದೆ ಏನು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮೌಲ್ಯಮಾಪನ ಮಾಡುವಂಥ ಕೆಲಸ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕೆಲಸದ ಮೇಲೆ ಇದ್ದಂಥ ಸುಮಾರು ಒಬ್ಬ ಉಪಮೌಲ್ಯಮಾಪಕರಿಗೆ ಕೊರೋನಾ ಬಂದಿರೋದ್ರಿಂದ ಮತ್ತು ಅವ್ರ ಜೊತೆಗೆ ಸಹಾಯಕ ಮೌಲ್ಯಮಾಪಕರು ಅಂತಂದು ಸುಮಾರು ಅವ್ರದ್ದೊಂದು ತಂಡ ಇರುತ್ತೆ. ಅಂದರೆ ಒಬ್ಬ ಉಪಮೌಲ್ಯಮಾಪಕರು ಅವ್ರ ಜೊತೆ ಸುಮಾರು 5 ಜನ ಸಹಾಯಕ ಮೌಲ್ಯಮಾಪಕರು ಅಂತ ಒಂದು ತಂಡ ಇರುತ್ತೆ. ಆ ತಂಡದ ಮುಖ್ಯ ಒಂದು ಉಸ್ತುವಾರಿಯಾಗಿ ಉಪಮೌಲ್ಯಮಾಪಕರು ಇರ್ತಾರೆ. ಅಂತಹ ಉಪಮೌಲ್ಯಮಾಪಕರಿಗೆ ಈಗ ಕೊರೋನಾ ಕಾಣಿಸಿಕೊಂಡಿರೋದ್ರಿಂದ ಸಾಕಷ್ಟು ಒಂದು ರೀತಿ ಆತಂಕನೂ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಈಗಾಗಲೇ ಆ ಒಂದು ಸಂದರ್ಭದಲ್ಲಿ ಸುಮಾರು ಜನ ಈಗ DDP ಆಗಿರಬಹುದು ಮತ್ತು BU ಆಗಿರ್ಬೋದು, ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು ಮತ್ತು ಅವ್ರ ಜೊತೆ ಕೆಲವೊಂದಿಷ್ಟು ಹೊತ್ತು ಮಾತನಾಡಿದ್ರು. ಅವ್ರ ಜೊತೆ ಒಡನಾಟ ಅಲ್ಲಿ ನಡೆದು ಹೋಗಿತ್ತು. ಈ ಸಂದರ್ಭದಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಸೃಷ್ಟಿಯಾಗಿದೆ. ಮೌಲ್ಯಮಾಪನ ಕಾರ್ಯ ಮುಗಿಸಿ ಮನೆಗೆ ಹೋದ ನಂತರ ಉಪಮೌಲ್ಯಮಾಪಕನಿಗೆ ಸೋಂಕಿನ ಲಕ್ಷಣ ಕಾಣಿಸಿಕೊಂಡಿದೆ. ಆಗ ಗಂಟಲು ದ್ರವ ಪರೀಕ್ಷೆ ಮಾಡಿಸಿದಾಗ ಸೋಂಕು ಇರೋದು ಗೊತ್ತಾಗಿದೆ. ಇದರಿಂದ ಅವರ ಜೊತೆಗೆ ಇದ್ದ 5 ಜನ ಸಹಾಯಕ ಮೌಲ್ಯಮಾಪಕರಿಗೆ ಸದ್ಯ ಟೆನ್ಷನ್ ಶುರುವಾಗಿದೆ. ಜೊತೆಗೆ ಮೌಲ್ಯಮಾಪನ ಕೇಂದ್ರದಲ್ಲಿದ್ದ 100 ಜನ ಮೌಲ್ಯಮಾಪಕರಿಗೂ ಕೊರೋನಾ ಆತಂಕ ಕಾಡ್ತಾ ಇದೆ. ಪರೀಕ್ಷಾ ಮೌಲ್ಯಮಾಪನ ಕೇಂದ್ರಕ್ಕೂ ಕೊರೋನಾ ಒಕ್ಕರಿಸಿದ ಪರಿಣಾಮ ಮೌಲ್ಯಮಾಪಕರು ಭಯದಲ್ಲಿಯೇ ಮೌಲ್ಯಮಾಪನ ಮಾಡುವಂತಾಗಿದೆ. ಗಿರಿನಾಡು ಯಾದಗಿರಿ ಜಿಲ್ಲೆಯಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿಯೂ ಮೌಲ್ಯಮಾಪನ ಮಾಡ್ತಾ ಇದ್ದ 2 ಶಿಕ್ಷಕರಿಗೆ ಕೊರೋನಾ ಬಂದಿದೆ. ಕಳೆದ ಶುಕ್ರವಾರ ಯಾದಗಿರಿ ನಗರದ ಡಾನ್ ಬಾಸ್ಕೋ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ, ಹಿಂದಿ ಹಾಗೆ ಇಂಗ್ಲಿಷ್ SSLC ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ನಡೀತಾ ಇತ್ತು. ಈ ಕಾರ್ಯದಲ್ಲಿ 100 ಮಂದಿ ಶಿಕ್ಷಕರು ಕೂಡ ಭಾಗಿಯಾಗಿದ್ದರು. ಆದರೆ ಸಡನ್ ಆಗಿ 2 ಶಿಕ್ಷಕರಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಕರೆ ಮಾಡಿ ನಿಮಗೆ ಕೊರೋನಾ ಬಂದಿದೆ ಅಂತ ಹೇಳಲಾಗಿದೆ. ತಕ್ಷಣ 2 ದಿಗಿಲು ಬಡದಂತಾಗಿ ಕಣ್ಣೀರು ಹಾಕತೊಡಗಿದ್ದಾರೆ. ಇವರಿಂದ ಉಳಿದ ಶಿಕ್ಷಕರಿಗೂ ಆತಂಕ ಶುರುವಾಗಿದೆ. ದುರಂತ ಅಂದ್ರೆ 2 ಸೋಂಕಿತ ಶಿಕ್ಷಕರು ವಿಜಯಪುರ ಜಿಲ್ಲೆ ಮೂಲದವರು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಶಾಲೆಯೊಂದರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದರೆ 2 ಶಿಕ್ಷಕರಿಗೆ SSLC ಮೌಲ್ಯಮಾಪನ ಡ್ಯೂಟಿಗೆ ನಿಯೋಜಿಸಲಾಗಿತ್ತು. ಇದೇ ಕಾರಣಕ್ಕೆ ಕಳೆದ ವಾರ ವಿಜಯಪುರದಿಂದ ಯಾದಗಿರಿಗೆ ಬಸ್ನ ಮೂಲಕ ಬಂದು ಇಲ್ಲೇ ಉಳಿದುಕೊಂಡಿದ್ರು. ಇವರ ಮನೆಯಲ್ಲಿ 2 ಸೋಂಕು ಬಂದಿತ್ತು. ಅದನ್ನ DDP ಅವರಿಗೆ ತಿಳಿಸಿದ್ರು. DDPI ಬೇಜವಾಬ್ದಾರಿತನದಿಂದಾಗಿ ಇವರನ್ನ ಕರ್ತವ್ಯಕ್ಕೆ ಹಾಜರಾಗುವಂತೆ ತಿಳಿಸಿದ್ರು. ವಿಧಿ ಇಲ್ಲದೆ 2 ಮೌಲ್ಯಮಾಪನ ಮಾಡೋದಕ್ಕೆ ಬಂದಿದ್ದಾರೆ. 250ಕ್ಕೂ ಹೆಚ್ಚು ಶಿಕ್ಷಕರ ಜೊತೆ ಪ್ರಾಥಮಿಕ ಸಂಪರ್ಕ ಹೊಂದಿದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿದೆ. ಹೀಗಾಗಿ ಇವರೆಲ್ಲರಿಗೂ ಕೊರೋನಾ ಭಯ ಶುರುವಾಗಿದೆ. ಒಟ್ನಲ್ಲಿ SSLC ಪರೀಕ್ಷೆಗಳು ಅಡ್ಡಿ ಇಲ್ಲದೆ ನಡೆದಿವೆ. ಆದರೆ ಮೌಲ್ಯಮಾಪನದಲ್ಲಿ ಶಿಕ್ಷಕರು ಭಯದ ನಡುವೆ ಕರ್ತವ್ಯ ನಿರ್ವಹಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೌಲ್ಯಮಾಪನ ಮಾಡುವ ಶಿಕ್ಷಕರಿಗೆ ಸೋಂಕು ಕಾಣಿಸಿಕೊಳ್ತಾ ಇರೋದ್ರಿಂದ ವಿದ್ಯಾರ್ಥಿಗಳ ಫಲಿತಾಂಶ ಬರುವಲ್ಲಿ ವಿಳಂಬ ಆದ್ರೂ ಅಚ್ಚರಿ ಪಡಬೇಕಿಲ್ಲ. ಬಾಗಲಕೋಟೆಯಿಂದ ರವಿ ಜೊತೆ ಅಮೀನ್ ಹೊಸೂರ್, ಯಾದಗಿರಿ. ಆಗಷ್ಟೇ ಪುಟ್ಟ ಕಂದ ಜನಿಸಿದೆ. ಆದರೆ ಆ ಮಗುವನ್ನ ಮುದ್ದಾಡಲಾಗದ ದುಸ್ಥಿತಿ. ಇಂಥ ಮನಕಲುಕುವ ಘಟನೆ ನಡೆದಿರೋದು ಮುದ್ರಣ ರಾಶಿ ಗದಗ ಜಿಲ್ಲೆಯಲ್ಲಿ. ಹೌದು, ಸೋಂಕಿತ ಗರ್ಭಿಣಿ ಗದಗ ತಾಲೂಕಿನ ಮುಳಗುಂದ ಪಟ್ಟಣದ ತವರು ಮನೆಗೆ ಬಂದಿದ್ಲು. ಚೊಚ್ಚಲ ಹೆರಿಗೆಯ ಖುಷಿಯಲ್ಲಿದ್ಲು. ಈ ಖುಷಿಯಲ್ಲಿ ಸಂಬಂಧಿಕರನ್ನ ಕರೆಸಿ ಸೀಮಂತ ಮಾಡಿ ಎಲ್ಲರಿಗೂ ಊಟ ಹಾಕಿಸಿದ್ರು. ಆದರೆ ಹೆರಿಗೆ ದಿನಾಂಕ ಸಮೀಪ ಬಂದ ಕಾರಣಕ್ಕೆ ಜನರಲ್ ಚೆಕಪ್ ಮಾಡಿಸಲು ಆಸ್ಪತ್ರೆಗೆ ಹೋಗಿದ್ದಾರೆ. ಈ ವೇಳೆ ಕೋವಿಡ್-19 ಟೆಸ್ಟ್ ಮಾಡಿಸಿದಾಗ ಗರ್ಭಿಣಿಗೆ ಕೊರೋನಾ ಪಾಸಿಟಿವ್ ವರದಿ ಬಂದಿದೆ. ಇದರ ನಡುವೆ ಜಿಮ್ಸ್ ಕೋವಿಡ್-19 ಆಸ್ಪತ್ರೆಯಲ್ಲಿ ವೈದ್ಯರು ಗರ್ಭಿಣಿಗೆ ಯಶಸ್ವಿ ಹೆರಿಗೆ ಮಾಡಿಸಿದ್ದು ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಆದರೆ ಕೊರೋನಾ ಕಾಟಕ್ಕೆ ಕಂದ ತಾಯಿ ಕಂಕುಳದಲ್ಲಿ ಇದ್ರೂ ತಾಯಿಗೆ ಮುದ್ದಾಡುವ ಭಾಗ್ಯ ಇಲ್ಲ. ಅಷ್ಟಕ್ಕೂ ಈ ಗರ್ಭಿಣಿ ಬಾಣಂತಿಗೆ ಸೋಂಕು ತಗುಲಿತಾದ್ರೂ ಹೇಗೆ ಗೊತ್ತಾ? ಈ ಗರ್ಭಿಣಿ ಮಹಿಳೆ ಪತಿ ಬಳ್ಳಾರಿ ಜಿಲ್ಲೆಯ ಜಿಂದಾಲ್ ಕಂಪನಿಯ ನೌಕರ. ಜಿಂದಾಲ್ ಕಂಪನಿಯ 100 ಜನರಿಗೆ ಸೋಂಕು ತಗುಲಿದೆ. ಹೀಗಾಗಿ ಈ ಗರ್ಭಿಣಿ ಮಹಿಳೆಗೆ ಜಿಂದಾಲ್ ನಂಜಿನಿಂದಲೇ ಸೋಂಕು ತಗುಲಿದೆ ಎನ್ನಲಾಗಿದೆ.
ಬಳ್ಳಾರಿ ಜಿಲ್ಲೆಯ ಜಿಂದಾಲ್ ನಂಜು ಈಗ ಗದಗ ಜಿಲ್ಲೆಯು ಕೂಡ ಅಂಟಿಕೊಂಡಿದೆ ಅಂತ ಹೇಳ್ಬೋದು. ಏನು ಜಿಂದಾಲ್ ನೌಕರನ ಪತ್ನಿಯೊಬ್ಬಳು ಈಗ ಮುಳುಗುಂದ ಪಟ್ಟಣಕ್ಕೆ ಆಗಮಿಸಿದೆ. ಹೀಗಾಗಿ ಆ ಮಹಿಳೆಗೆ ಕೂಡ ಈಗ ಕೊರೋನಾ ಪಾಸಿಟಿವ್ ದೃಢ ಆಗಿದೆ. ಹೀಗಾಗಿ ಮುಳುಗುಂದ ಪಟ್ಟಣದಲ್ಲಿ ಈಗ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಈಗ ಮುಳುಗುಂದ ಪಟ್ಟಣದ ಏನು ಆ ಮಹಿಳೆ ಇದ್ದಂಥ ಪ್ರದೇಶದಲ್ಲಿ ಈಗ ನಾವು ಇದ್ದೀವಿ ನೋಡಿ. ಈಗಾಗಲೇ ಗದಗ ಜಿಲ್ಲಾಡಳಿತ ಈ ಒಂದು ಪ್ರದೇಶ ಸಂಪೂರ್ಣ ಸೀಲ್ ಡೌನ್ ಮಾಡಿದೆ. ಈಗ ಕಂಟೈನ್ಮೆಂಟ್ ಪ್ರದೇಶ ಅಂತ ಕೂಡ ಘೋಷಣೆ ಮಾಡಲಾಗಿದೆ. ಈಗ ಮುಂದ್ಗಡೆ ಹೋಗೋದಂಥ ಏನು ಆ ಒಂದು ಪ್ರದೇಶದಲ್ಲಿ ಆ ಒಂದು ಮಹಿಳೆ ಮನೆ ಇದೆ. ಈಗಾಗಲೇ ಏನು ಬಳ್ಳಾರಿ ಜಿಲ್ಲೆಯ ಜಿಂದಾಲ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪಾಸಿಟಿವ್ ಪ್ರಕರಣ ಕೂಡ ಬಂದಿತ್ತು. ಇಡೀ ಬಳ್ಳಾರಿ ಜಿಲ್ಲೆನೇ ಕೂಡ ಗಡಗಡ ನಡುವಂಥ ಪ್ರಕರಣ ಆ ಜಿಂದಾಲ್ ಕಂಪನಿಯಿಂದ ಆಗಿತ್ತು. ಯಾಕಂದರೆ ಅಲ್ಲಿನ ಸಿಬ್ಬಂದಿಗೆ ಸಾಕಷ್ಟು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಕೂಡ ಆತ ಏನು ನೌಕರ ಪತ್ನಿಗೆ ತವರು ಮನೆಗೆ ಕಳಿಸಿರ್ಬೋದು ಅಂತ ಹೇಳಾಗ್ತಾಯಿದೆ. ಆದರೆ ಇಲ್ಲಿ ಬಂದಂಥ ಪತ್ನಿಯು ಕೂಡ ಈಗ ಪಾಸಿಟಿವ್ ಪ್ರಕರಣ ಪತ್ತೆಗಿದೆ. ಹೆತ್ತ ಕಂದನನ್ನು ಮುದ್ದಾಡ ಹಾವೇರಿ ಜಿಲ್ಲೆಯಲ್ಲಿ ಹೆಮ್ಮಾರಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ಕೊರೋನಾ ಭಯ ಕಾಮನ್ ಆಗಿದೆ. ಆದರೆ ಈಗ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಹತ್ತಿಮತ್ತೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಬೇಕರಿ ಭಯ ಶುರುವಾಗಿದೆ. ಯಾಕಂದ್ರೆ ಗ್ರಾಮದಲ್ಲಿ ಬೇಕರಿ ಅಂಗಡಿ ಇಟ್ಕೊಂಡಿದ್ದ 44 ವರ್ಷದ ವ್ಯಕ್ತಿಗೆ ಕಳೆದ ಕೆಲವು ದಿನಗಳ ಹಿಂದೆ ಜ್ವರ, ಕೆಮ್ಮು ಮತ್ತು ನೆಗಡಿ ಕಾಣಿಸಿಕೊಂಡಿತ್ತು. ಹೀಗಾಗಿ ಪಕ್ಕದ ಹೊಸರಿತಿ ಗ್ರಾಮದ ಖಾಸಗಿ ವೈದ್ಯರ ಬಳಿ ಚಿಕಿತ್ಸೆ ಪಡ್ಕೊಂಡಿದ್ದ. ಗುಣವಾಗದ ಕಾರಣ ದಾವಣಗೆರೆಯ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾಗ ಅಲ್ಲಿ ಈತನ ಗಂಟಲು ದ್ರವದ ಮಾದರಿ ಲ್ಯಾಬ್ಗೆ ಕಳುಹಿಸಿದ್ರು. ಆದರೆ ಈಗ ಲ್ಯಾಬ್ ವರದಿಯಲ್ಲಿ ಕೊರೋನಾ ಪಾಸಿಟಿವ್ ಆಗಿರೋದು ದೃಢಪಟ್ಟಿದೆ. ಹೀಗಾಗಿ ಬೇಕರಿಯಲ್ಲಿ ತಿನಿಸು ತಿಂದವರಿಗೆ ಕಂಟಕ ಎದುರಾಗಿದೆ. ಇನ್ನು ಬೇಕರಿ ಅಂಗಡಿ ನಡೆಸ್ತಾ ಇದ್ದವನಿಗೆ ಸೋಂಕು ದೃಢಪಡ್ತಾ ಇದ್ದಂತೆ ಬೇಕರಿ ಮತ್ತು ಆತ ವಾಸವಾಗಿದ್ದ ಮನೆಯ ಪ್ರದೇಶವನ್ನ ಮುಳ್ಳುಕಂಟೆಗಳನ್ನ ಹಾಕಿ ಸೀಲ್ ಡೌನ್ ಮಾಡಲಾಗಿದೆ. ಆದರೆ ಬೇಕರಿ ಅಂಗಡಿಯವನಿಗೆ ದೃಢಪಟ್ಟಿರುವ ಸೋಂಕು ಈಗ ಹತ್ತಿಮತ್ತೂರು ಮಾತ್ರವಲ್ಲ, ಸುತ್ತಮುತ್ತಲಿನ ಗ್ರಾಮಗಳ ಜನರಲ್ಲೂ ಹೆಮ್ಮಾರಿಯ ಭಯ ಶುರುವಾಗುವಂತೆ ಮಾಡಿದೆ. ಅಷ್ಟೇ ಅಲ್ಲ, ಬೇಕರಿ ಅಂಗಡಿಗೆ ಹಾವೇರಿ ನಗರದ ಬೇಕರಿ ಅಂಗಡಿಗಳಿಂದಲೇ ಕೆಲವೊಂದು ಬೇಕರಿ ಐಟಂಗಳನ್ನ ಸೋಂಕಿತ ಖರೀದಿ ಮಾಡಿಕೊಂಡು ಹೋಗಿದ್ದ ಅನ್ನೋದು ಸಹ ಹಾವೇರಿ ನಗರದ ಜನರಲ್ಲೂ ಆತಂಕ ಮೂಡಿಸಿದೆ. ಇತ್ತ ಬಿಸಿಲ ನಾಡು ಕಲಬುರಗಿಯಲ್ಲಿ ಹೋಟೆಲ್ ಮಾಲೀಕನೊಬ್ಬನಿಗೆ ಸೋಂಕು ಬಂದಿದೆ. ಪರಿಣಾಮ ಹೋಟೆಲ್ನಲ್ಲಿ ಬಾಯಿ ಚಪ್ಪರಿಸಿ ತಿಂಡಿ ತಿಂದವರ ಎದೆಯಲ್ಲಿ ನಡುಕ ಶುರುವಾಗಿದೆ. ಸದ್ಯ ಇದೇ ಹೋಟೆಲ್ ಮಾಲೀಕನಿಂದ ಆತನ ಮನೆಯ 8 ಜನರಿಗೆ ಕೊರೋನಾ ಒಕ್ಕರಿಸಿದೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ವಾರದ ಹಿಂದೆ ಹೋಟೆಲ್ ಮಾಲೀಕನಿಗೆ ಕೊರೋನಾ ದೃಢವಾಗಿತ್ತು. ಜ್ವರ, ನೆಗಡಿ ಅಂತ ಆಸ್ಪತ್ರೆಗೆ ಹೋಗಿದ್ದ ಮಾಲೀಕನಿಗೆ ಕೊರೋನಾ ಟೆಸ್ಟ್ ಮಾಡಿಸಿದಾಗ ಕೊರೋನಾ ಇರೋದು ದೃಢವಾಗಿದೆ. ಆತನ ಮನೆಯ 8 ಜನರಿಗೆ ಕೂಡ ಕೊರೋನಾ ಸೋಂಕು ಇರೋದು ದೃಢವಾಗಿದೆ. ಆತನಿಂದ ವಾಡಿ ಪಟ್ಟಣದಲ್ಲಿ ಕೊರೋನಾದ ಆತಂಕ ಹೆಚ್ಚಾಗಿದೆ. ಇನ್ನು ಮಲೆನಾಡಿನಲ್ಲೂ ಹೆಮ್ಮಾರಿ ಅಟ್ಟಹಾಸ ಮುಂದುವರೆದಿದೆ. ಸದ್ಯ ಶಿವಮೊಗ್ಗ ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನೂರಾರು ಸಿಬ್ಬಂದಿಗಳಿಗೆ ಈಗ ಕೊರೋನಾ ಭಯ ಶುರುವಾಗಿದೆ. ಎಷ್ಟೇ ಮುಂಜಾಗ್ರತೆ ವಹಿಸಿದ್ರೂ ಕೊರೋನಾ ಕೆಎಸ್ಆರ್ಟಿಸಿ ನೌಕರರಿಗೆ ಅಂಟಿಕೊಂಡಿದೆ. ಇದರಿಂದ ಇತರೆ ಚಾಲಕ ಮತ್ತು ನಿರ್ವಾಹಕರು ಕರ್ತವ್ಯಕ್ಕೆ ಹೋಗೋದಕ್ಕೆ ಭಯ ಬೀಳುವಂತಾಗಿದೆ. ಈ ಡಿಪೋದಲ್ಲಿ ವಾತಾವರಣ ನೋಡ್ತಿರ್ಬೋದು ಹೇಗೆ ಅಂತ ಹೇಳಿ. ಈಗಾಗಲೇ ಲಾಕ್ಡೌನ್ ಶುರುವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಫ್ ಡೇ ಲಾಕ್ಡೌನ್ ಶುರುವಾಗಿದೆ. ಬೆಳಗಿನ ಜಾವ ಮಾತ್ರ ಬಸ್ಗಳ ಸಂಚಾರ ಇದೆ. ಈಗಾಗಲೇ ಏನು ಶಿವಮೊಗ್ಗದ KSRTC ಏನು ಡಿಪೋ ಇದೆ, ಈ ಡಿಪೋದ ಅನೇಕ ಬಸ್ಗಳು ಶಿವಮೊಗ್ಗ ಜಿಲ್ಲೆ ವ್ಯಾಪ್ತಿ ಇದೆ, ಆ ಜಿಲ್ಲೆ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದೆ. ನಿನ್ನೆ ತಾನೇ ಈ ಡಿಪೋದಲ್ಲಿ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಒಂದು 5 ಜನರಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ. ಪತ್ತೆಯಾಗಿದ್ದರಿಂದ ಸಹಜವಾಗಿ ಇರುವಂಥ ಏನು ಕೆಲಸ ಮಾಡ್ತಿರುವಂಥ ಚಾಲಕ ಮತ್ತು ನಿರ್ವಾಹಕ ಮತ್ತು ಇತರೆ ಡಿಪೋ ಸಿಬ್ಬಂದಿಗಳು ಕೂಡ ಒಂದು ರೀತಿಯ ಆತಂಕದ ವಾತಾವರಣ ಇಲ್ಲಿ ಶುರುವಾಗಿದೆ ಅಂತ ಹೇಳ್ಬೋದು. ಒಟ್ನಲ್ಲಿ ಕೊರೋನಾ ತನ್ನ ಅಟ್ಟಹಾಸವನ್ನೇ ಮುಂದುವರೆಸಿದೆ. ಹೆಮ್ಮಾರಿ ಕೈಯಲ್ಲಿ ಸಿಲುಕಿದ ಜನ ಕಂಗಾಲಾಗಿದ್ದಾರೆ. ಇದರಿಂದ ಮುಕ್ತಿ ಸಿಕ್ಕರೆ ಸಾಕು ಅಂತ ಆಕಾಶದತ್ತ ಮುಖ ಮಾಡಿದ್ದಾರೆ.
ಬ್ಯೂರೋ ರಿಪೋರ್ಟ್ ಟಿವಿ9.